ಹಾಯ್, ಗುಡ್ ಮಾರ್ನಿಂಗ್. ಸೊ ಮೊನ್ನೆಯಿಂದ ಮದುವೆ ಆಯಿತು. ಸೊ ನನಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಇವಾಗ ಇಲ್ಲಿ ಬಂದು ಮನೆಯ ಹಿಂದೆ ಒಂದು ಮರ ಇದೆ. ಆ್ಯಕ್ಚುಲಿ ಬೇರೆಲ್ಲ ನಾವು ಬಂದು ನೆಟ್ಟಿದ್ದು ಎಲ್ಲ ಸಣ್ಣ ಸಣ್ಣ, ಇವಾಗ ಒಂದು 3 ವರ್ಷದ್ದು ಆ ಥರ ಮಾವಿನ ಮರಗಳೆಲ್ಲ ಇರೋದು. ಸೊ ಇದೊಂದು ಮರ, ಹಳೆಯ ಮರ ಇದೆ. ಅಯ್ಯೋ, ಒಂದು ರೋಡಲ್ಲಿ ಬಿದ್ದಿತ್ತು. ಅದು ತರಬೇಕು ಅಂತ ಅಂದ್ಕೊಂಡ್ರೆ ಆಟೋ ಬಂತು. ಇವಾಗ ನೋಡ ಏನಾಗುತ್ತೆ ಅಂತ, ಹೋಯ್ತಾ ಅಂತ. ನೋಡಿ, ಇದೇ ಮರ ತೋರಿಸ್ತೀನಿ. ಇದೆ ಅಲ್ಲ ಈ ಮರದಲ್ಲಿ. ಸೊ ತುಂಬ ಆಗಿದೆ, ಜಾಸ್ತಿ ಬಿಡಿಲ್ಲ. ನನಗೆ ಇಲ್ಲಿ ಇಷ್ಟೇ ಸಿಕ್ತು. ಇಲ್ಲೊಂದು. ಸೊ ಇದು ರೋಡು. ಆ ಕಡೆ ಒಂದೇ ಒಂದು ಬಿದ್ದಿದೆ. ಸೊ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಾಗ ಒಂದು ಬಿದ್ರೂ ಅದು ತುಂಬ ಇಂಪಾರ್ಟೆಂಟ್. ಹುಸಿ ನೋಡಿ, ನನ್ನ ಮುಖನ ಇಗ್ನೋರ್ ಮಾಡಿ ಆಯಿತಾ. ಬೆಳಿಗ್ಗೆ ಎದ್ದೆದ್ದು ಮಾಡಿದ ವೀಡಿಯೋ. ಸೊ ಒಂದೇ ಒಂದು ಮರ, ಹಳೆ ಮರ. ಅದೇ ಚಿಕ್ಕ ಚಿಕ್ಕದು ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರಲ್ಲ ಅದು. ಸೊ ನಾನು ಇವಾಗ ರೋಡ್ ಸೈಡ್ ಬಂದೆ, ಬಟ್ ಸಿಗುತ್ತೆ ಗೊತ್ತಿಲ್ಲ. ಬೇರೆ ಕಡೆ ಹಳ್ಳಿಗಳಲ್ಲೆಲ್ಲ ರಾಶಿ ರಾಶಿ ಬಿದ್ದಿರುತ್ತೆ, ಅದು ಯಾರಿಗೂ ಬೇಕಾಗಿಲ್ಲ. ಸೊ ನಾವು ಅಪರೂಪಕ್ಕೆ ಬರೋದ್ರಿಂದ ಒಂದು ಬಂದ್ರೂ ಅದು ತುಂಬ ಇಂಪಾರ್ಟೆಂಟ್. ಸೊ ನೋಡಿ, ಎಷ್ಟು ದೂರ ನಡ್ಕೊಂಡು ಬಂದು ಇವಾಗ ನೋಡಿ ಎಷ್ಟು ಅಮೂಲ್ಯವಾದ ಒಂದು ಮಾವಿನ ಹಣ್ಣಿಗೆ ನಾನು ವೆಯ್ಟ್ ಮಾಡ್ತಿದ್ದೆ ಅಂದರೆ ನೋಡಿ ಇದಕ್ಕೆ. ಸೊ ಏನೂ ಆಗಿಲ್ಲ, ಆಟೋ ಹೋದ್ರೂ ಫ್ರೆಶ್ ಆಗಿ ಬಿದ್ದದು ಉಂಟು. ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ಸಿಕ್ಕಿತ್ತು, ಬಟ್ ಇವತ್ತು ಬೆಳಿಗ್ಗೆ ಬೇಗ ಬಂದರೆ ಸಿಗ್ಬೋದು. ತುಂಬ ಬಿದ್ದಿರುತ್ತೆ ಅಂತ ಅಂದ್ಕೊಂಡೆ, ಜಾಸ್ತಿ ಸಿಕ್ಕಲೇ ಇಲ್ಲ. ಎಷ್ಟೊಂದಿದೆ ಗೊತ್ತಾ ಗಿಡದಲ್ಲಿ, ಮರದಲ್ಲಿ. ಫಂಕ್ಷನ್. ಸೊ ಹಾಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಇನ್ಸ್ಟಾದಲ್ಲಿ. ಸೊ ಯೂಟ್ಯೂಬಲ್ಲಿ ಬೇರೆ ಕನ್ಸಿಸ್ಟೆನ್ಸಿ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ದುಡ್ಡು ಬರ್ಲಿಕ್ಕೆ ಶುರು ಮಾಡಿದ ಮೇಲೆ ನಾನೇ ಅಂತ ಸರಿಯಾಗಿ ವೀಡಿಯೋ ಹಾಕ್ತಿಲ್ಲ. ಒಳ್ಳೆ ಕೂಲಿದೆ ವೆದರ್. ಇಷ್ಟು ಸಿಕ್ತು. ಸೊ ಬೆಳಿಗ್ಗೆ ನಾಷ್ಟ ಉಂಟಲ್ಲ, ಇವತ್ತಿದೆ ಆಯಿತಾ. ಬನ್ನಿ ತಿನ್ನುವ. ಹುಳಿ ಏನಿಲ್ಲ, ಹೆಕ್ಕೊಂಬಂದು ತಿನ್ನೋದ್ರಲ್ಲಿ ಮಜಾನೇ ಬೇರೆ ಅಲ್ವಾ. ಆ್ಯಕ್ಚುಲಿ ಈಗ ಟೈಮ್ ಇಲ್ಲ, ಟೈಮು 7 ಆಯಿತು, 7:30 ಆಯಿತು ಅನಿಸುತ್ತೆ. ಇವಾಗ 10:30ಗೆ ಹಾಗೆ ಬ್ಯಾಂಗ್ಳೂರಿಗೆ ಹೊರಡಬೇಕು.